ಯೆಶಾಯನ ಪ್ರವಾದನೆಯ ಗ್ರಂಥ 43ನೇ ಅಧ್ಯಾಯ 1ನೇ ವಾಕ್ಯ. ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದೆನಲ್ಲ, ನಿನ್ನ ಹೆಸರಿಡಿದು ಕರೆದೆನಲ್ಲ, ನೀನು ನನ್ನವನೇ. ಈ ವಾಕ್ಯದಲ್ಲಿ ದೇವರು ಭಯಪಡಬೇಡಿ, ನಾನು ನಿಮಗೆ ಸಹಾಯ ಮಾಡುತ್ತೇನೆಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ನಮ್ಮ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಕೂಡ ಕಷ್ಟಗಳು, ಸಮಸ್ಯೆಗಳು, ನಮ್ಮ ಬಲಕ್ಕೆ ಮೀರಿದಂಥ ವಿರೋಧಗಳು ಎದುರಾಗುವಾಗ ಅನೇಕ ಬಾರಿ ನಾವು ಯಾರೆಂಬುದನ್ನು ಮೊದಲು ಮರೆತು ಬಿಡುತ್ತೇವೆ. ಅದರ ನಂತರ ನಮ್ಮ ಜೀವಿತದಲ್ಲಿ ಭಯ, ಆತಂಕ, ಕಳವಳಗಳು ಏನಾಗುತ್ತದೆ ಎಂಬುದಾಗಿ ಅನೇಕ ಚಿಂತಾಭಾರಗಳು ನಮ್ಮನ್ನು ಆವರಿಸಿಕೊಳ್ಳುತ್ತವೆ. ಆದರೆ ದೇವರು ಈ ದಿವಸ ನಿಮ್ಮ ಸಂಗಡ ಮಾತನಾಡುತ್ತಾ, ಮಗನೇ, ಮಗಳೇ, ನಿನ್ನ ಕಷ್ಟಗಳನ್ನು, ಸಮಸ್ಯೆಗಳನ್ನು, ವಿರೋಧಗಳನ್ನು ನೋಡಿ ನೀನು ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದೆನಲ್ಲ, ನಿನ್ನ ಹೆಸರಿಡಿದು ಕರೆದೆನಲ್ಲ, ನೀನು ನನ್ನವನೇ ಎಂಬುದಾಗಿ ಧೈರ್ಯಪಡಿಸುತ್ತಾ ಇದ್ದಾರೆ. ನೀವು ಸಾಧಾರಣವಾದವರಲ್ಲ, ನೀವು ಒಬ್ಬಂಟಿಯಾಗಿ ನಿಂತಿಲ್ಲ, ಒಬ್ಬಂಟಿಯಾಗಿ ವಿರೋಧಗಳನ್ನು, ಕಷ್ಟಗಳನ್ನು ಎದುರಿಸುವುದಕ್ಕಾಗಿ ನೀವು ನಿಂತಿಲ್ಲ. ಕರ್ತನು ನಿಮ್ಮ ಸಂಗಡ ಇದ್ದಾನೆ, ಆತನು ನಿಮ್ಮನ್ನು ವಿಮೋಚಿಸಿದ್ದಾನೆ. ಸಾಧಾರಣವಾಗಿ ಅಲ್ಲ, ತನ್ನ ರಕ್ತವನ್ನು ಸುರಿಸಿ ಪ್ರಾಣವನ್ನೇ ಕೊಟ್ಟು ನಿಮ್ಮನ್ನ ವಿಮೋಚಿಸಿದ್ದಾನೆ, ನಿಮ್ಮ ಹೆಸರಿಡಿದು ಕರೆದಿದ್ದಾನೆ. ನೀವು ಯಾರೆಂಬುದಾಗಿ ಆತನಿಗೆ ಗೊತ್ತು. ನೀವು ಎಂಥವರು, ಯಾವ ರೀತಿಯಾಗಿದ್ದೀರಿ, ಯಾವ ರೀತಿಯ ಇಕ್ಕಟ್ಟಿನಲ್ಲಿ ಹೋಗುತ್ತಾ ಇದ್ದೀರಿ, ಎಲ್ಲವನ್ನು ಕೂಡ ಆತನು ಅರಿತವನಾಗಿದ್ದಾನೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆತ ನಿಮ್ಮನ್ನು ನೋಡಿ ಹೇಳುತ್ತಾ ಇದ್ದಾನೆ, ಮಗನೇ, ನೀನು ನನ್ನವನು, ಮಗಳೇ, ನೀನು ನನ್ನವಳು ಎಂಬುದಾಗಿ. ನಿನಗೆ ವಿರೋಧವಾಗಿ ಬರುವಂಥದ್ದು ನನಗೆ ವಿರೋಧವಾಗಿ ಬಂದಂತೆ ನಾನದನ್ನು ನೋಡಿಕೊಳ್ಳುತ್ತೇನೆ, ನಾನದನ್ನು ನಿಭಾಯಿಸುತ್ತೇನೆ, ನಾನು ಆ ವಿಷಯದಲ್ಲಿ ನಿನಗೆ ಜಯವನ್ನು ಕೊಡುತ್ತೇನೆ, ನೀನು ಭಯಪಡಬೇಡ, ದೃಢವಾಗಿರು ಎಂಬುದಾಗಿ ದೇವರು ನಿಮ್ಮನ್ನು ಧೈರ್ಯಪಡಿಸುತ್ತಾ ಇದ್ದಾರೆ. ಬಲವಾಗಿರಿ, ಧೈರ್ಯದಿಂದ ಇರಿ, ದೃಢತೆಯಿಂದ ಇರಿ. ಯಾವುದೊಂದು ಕೂಡ ನಿಮ್ಮನ್ನು ಜಯಿಸುವುದಕ್ಕೆ ಸಾಧ್ಯವಿಲ್ಲ. ಕರ್ತನು ನಿಮ್ಮ ಸಂಗಡ ಇದ್ದಾನೆ. ಆತನು ಸರ್ವಶಕ್ತನಾಗಿ, ಮಹಾ ಭಯಂಕರನಾಗಿ ನಿಮ್ಮ ಸಂಗಡ ಇದ್ದು ಕಾರ್ಯಗಳನ್ನು ಮಾಡುವುದರಿಂದ ವಿರೋಧವಾಗಿ ಏಳುವಂಥವರು ಆಶಾಭಂಗಪಟ್ಟು ಅಡಗಿ ಹೋಗುತ್ತಾರೆ. ಅವರು ತೋಡಿದಂಥ ಗುಂಡಿಯಲ್ಲಿ ಅವರೇ ಬಿದ್ದು ನಾಶವಾಗುತ್ತಾರೆ. ಅವರ ಕುತಂತ್ರಗಳು ಅವರ ಕೊರಳಿಗೆ ಬಿಗಿಯಲಿವೆ. ಅದರ ಶಾಪಗಳನ್ನು ಅವರು ಖಂಡಿತವಾಗಿ ಅನುಭವಿಸುತ್ತಾರೆ. ನಿಮ್ಮ ಜೀವಿತವಾದರೂ ಕರ್ತನಿಂದ ವಿಮೋಚಿಸಲ್ಪಟ್ಟಿರುವುದರಿಂದ, ಆತ ನಿಮ್ಮನ್ನು ಹೆಸರಿಡಿದು ಕರೆದಿರುವುದರಿಂದ, ನೀವು ಆತನವರಾಗಿರುವುದರಿಂದ ವಿಶೇಷವಾಗಿ ಆಶೀರ್ವದಿಸಲ್ಪಟ್ಟು ಘನತೆಯಲ್ಲಿಯೂ ಸಮೃದ್ಧಿಯಲ್ಲಿಯೂ ಕರ್ತನಿಟ್ಟಿರುವಂತಹ ಸಕಲ ಮೇಲುಗಳನ್ನು ಅನುಭವಿಸುತ್ತಾ ಆತನ ನಾಮಕ್ಕೆ ಸಾಕ್ಷಿಗಳಾಗಿ ಮುಂದುವರಿಯಲಿದೆ. ಆದ್ದರಿಂದ ಈ ದಿವಸಗಳಲ್ಲಿ ಭಯಪಡಬೇಡಿ, ಸರ್ವಶಕ್ತನಾಗಿರುವಂಥ ದೇವರು ನಿಮ್ಮ ಸಂಗಡ ಇದ್ದಾನೆ. ಭಯಗಳನ್ನು ತೆಗೆದುಹಾಕಿ ಕರ್ತನನ್ನು ಸ್ತುತಿಸುವುದಕ್ಕೆ ಆರಂಭಿಸಿ, ಆತನ ಮೇಲೆ ನಂಬಿಕೆ ಇಟ್ಟು ನಿರೀಕ್ಷೆಯಿಂದ ಜೀವಿಸುವುದಕ್ಕೆ ಆರಂಭಿಸಿ. ವಿಷಯಗಳು ಅನುಕೂಲವಾಗಿ ಬದಲಾಗುತ್ತವೆ, ಮಾರ್ಗಗಳು ತೆರೆಯಲ್ಪಡುತ್ತವೆ. ವಿಶೇಷವಾದ ಮೇಲುಗಳನ್ನು, ಆಶೀರ್ವಾದಗಳನ್ನು ನಿಶ್ಚಯವಾಗಿ ಹೊಂದುತ್ತೀರಾ. ಆ ರೀತಿಯಾಗಿ ಆಶೀರ್ವದಿಸಿ ಘನಪಡಿಸುವಂಥ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ, ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಈ ದಿವಸಗಳಲ್ಲಿ ಅನೇಕ ವಿಷಯಗಳ ಇಕ್ಕಟ್ಟಿನಲ್ಲಿ, ಸಮಸ್ಯೆಗಳಲ್ಲಿ ಹಾದು ಹೋಗುತ್ತಾ ಭಯಪಡುತ್ತಾ ಇರುವಂಥ ನಿನ್ನ ಮಕ್ಕಳೊಂದಿಗೆ ನೀನು ಮಾತನಾಡಿದ್ದೀಯಾ. ನೀನವರನ್ನು ವಿಮೋಚಿಸಿದ್ದೀಯಾ, ನೀನವರ ಹೆಸರಿಡಿದು ಕರೆದಿದ್ದೀಯಾ, ನನ್ನವರು ಎಂಬುದಾಗಿ ನೀನು ಹೇಳುತ್ತಾ ಇದ್ದೀಯಾ. ಅದಕ್ಕೋಸ್ಕರ ನಿನಗೆ ಸ್ತೋತ್ರಗಳು ಕರ್ತನೆ. ನಿನ್ನ ಮಕ್ಕಳಿಗೆ ವಿರೋಧವಾಗಿರುವಂಥ ಸಕಲ ತಡೆಗಳನ್ನು, ಸಕಲ ವಿರೋಧಿಯ ಕ್ರಿಯೆಗಳನ್ನು, ಮನುಷ್ಯರ ಕುತಂತ್ರಗಳನ್ನು ಲಯ ಮಾಡಿ, ಅದನ್ನು ಇಲ್ಲದೆ ಮಾಡಿ, ಯೇಸುವಿನ ನಾಮದಲ್ಲಿ ಜಯವನ್ನು ಅನುಗ್ರಹಿಸಿ ಜೀವಿತಗಳನ್ನು ಮುನ್ನಡೆಸಬೇಕೆಂದು ಪ್ರಾರ್ಥಿಸುತ್ತಾ ಇದ್ದೇನೆ. ಈ ದಿವಸವೇ ಮಾರ್ಗಗಳು ತೆರೆಯಲ್ಪಡಲಿ, ಆಶೀರ್ವಾದಗಳು ಉಂಟಾಗಲಿ, ಜಯದ ಮೇಲೆ ಜಯವನ್ನು ಅನುಗ್ರಹಿಸು ಕರ್ತನೆ. ಜೀವಿತವನ್ನು ಉದ್ಧರಿಸಿ, ಆಶೀರ್ವದಿಸಿ, ಎಲ್ಲರ ಮುಂದೆ ಅಪ್ಪ ಸಾಕ್ಷಿಯಾಗಿ ಪ್ರಕಾಶಿಸುವಂತೆ ವಿಶೇಷವಾಗಿ ಮಾನಿಸಬೇಕೆಂದು ಪ್ರಾರ್ಥಿಸುತ್ತಾ ಇದ್ದೇನೆ. ನಿನ್ನ ಮಕ್ಕಳು ಭಯಪಡುವಂಥ ವಿಷಯದಲ್ಲಿ ಅದ್ಭುತ ಮಾಡು ಕರ್ತನೆ. ಭಯಗಳು ನೀಗಿ ಸಂತೋಷ ಉಂಟಾಗಲಿ, ನಿನ್ನಲ್ಲಿ ಹರ್ಷಿಸುತ್ತಾ ಸಂತೋಷವಾಗಿ ಜೀವಿಸುವಂಥ ಅನುಭವಗಳನ್ನು ಅನುಗ್ರಹಿಸು, ಆಶೀರ್ವದಿಸು. ಜೊತೆಗಾರನಾಗಿದ್ದು ನಡೆಸಪ್ಪ. ನಿನ್ನ ಅರ್ಥಾಗಿ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಳನ್ನು ಮಾನ್ಮಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.